ಬಸ್ ದುರಂತದಲ್ಲಿ ಮಾನಸ ದುರಂತ ಅಂತ್ಯ ಕಂಡಿದ್ದಾರೆ. ಹಾಸನದ ಚನ್ನರಾಯಪಟ್ಟಣ ಮೂಲದ ಮಾನಸ ಇವರು. ಮಾನಸ ಮೃತದೇಹವನ್ನು ಖಚಿತಪಡಿಸಿದ್ದಾರೆ ತಂದೆ ಚಂದ್ರೇಗೌಡರು. ಬದುಕುಳಿದಿದ್ದಾರೆ ಅಂತ ಅನ್ಕೊಂಡಿದ್ರು, ಆದರೆ ಮಗಳು ಬದುಕುಳಿದಿಲ್ಲ. ಮಾನಸ ಚನ್ನರಾಯಪಟ್ಟಣದ ಮೂಲದವರು. ಅವರ ತಂದೆ ಚಂದ್ರೇಗೌಡರು ಬೆಳಗ್ಗಿಂದಲೂ ಕೂಡ ಹುಡುಕಾಡ್ತಾ ಇದ್ರು. ಕೊರಳಲ್ಲಿದ್ದಂತಹ ಚೈನ್ ನೋಡಿ ಗುರುತು ಮಾಡಿದ್ದಾರೆ. ಸ್ನೇಹಿತರ ಜೊತೆ ಪ್ರವಾಸಕ್ಕೆ ತೆರಳುತ್ತಾ ಇದ್ದಂತಹ ವೇಳೆ ಆಗಿರುವಂತಹ ಅವಘಡ ಇದು. ನೋಡಿ, ಈಗ ಮಾನಸ, ನವ್ಯ ಮತ್ತು ಮಾಲಿನಿ 3 ಜನ ಭಾಳ ಕ್ಲೋಸ್ ಫ್ರೆಂಡ್ಸು. ಬೆಂಗಳೂರಿನಲ್ಲೇ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರಂತೆ. ಇವರು ಸಿಗಂದೂರಿಗೆ ಹೋಗ್ತಾ ಇದ್ರು. ಸಿಗಂದೂರಿಗೆ ಹೋಗಿ ಚೌಡೇಶ್ವರಿ ಅಮ್ಮನವರ ಆಶೀರ್ವಾದ ಪಡ್ಕೊಂಡ್ಬರ್ತೀವಿ ಅಂದ್ರೆ ಇವತ್ತು ರಜೆ ಅಲ್ವಾ, ಹಂಗಾಗಿ ಹೊರಟಿದ್ರು. ಮಾನಸ ಮತ್ತು ಮಾಲಿನಿ ಭಾಳ ಕ್ಲೋಸ್ ಅವರು. ಅವ್ರ ತಂದೆ ಈಗ ಆ ಕೊರಳಿದಂತಹ ಚೈನ್ ನೋಡಿ ಕಂಡು ಹಿಡಿದಿದ್ದಾರೆ, ನನ್ನ ಮಗಳು ಅಂಥೇಳಿ. ಅವ್ರ ತಂದೆ ತಾಯಿ ವಿಚಾರ ಗೊತ್ತಾಗಿ ಚನ್ನರಾಯಪಟ್ಟಣದ ಬೆಳಗ್ಗೆನೇ ಹಿರಿಯೂರು ಆಸ್ಪತ್ರೆಗೆ ಬಂದಿದ್ದರು. ನೋಡ್ತಾ ಇದ್ದೀವಿ ಮಾನಸ ಅವ್ರ ಫೋಟೋವನ್ನು. ಅವರ ತಂದೆ ಈಗ ಆ ಮೃತದೇಹವನ್ನು ಕಂಡು ಹಿಡಿದಿದ್ದಾರೆ. ಆಕ್ರಂದನ ಮುಗಿಲು ಮುಟ್ಟಿದ ಸ್ಥಳದಲ್ಲಿ. ಆರಂಭದಲ್ಲಿ ಮೃತದೇಹಗಳನ್ನು ಗುರುತು ಮಾಡೋಕ್ಕೂ ಕೂಡ ಕಷ್ಟ ಆಗ್ತಾಯಿತ್ತು, ಯಾಕಂದರೆ ಬೆಂದು ಹೋಗಿದ್ವಲ್ಲ, ಅಷ್ಟು ಸುಟ್ಟು ಕರಕಲಾಗಿದ್ವು. ಈಗ ಒಂದು DNA ಟೆಸ್ಟ್ ಮಾಡಿಸ್ಬೇಕಿತ್ತು. ಅದು ಬಿಟ್ಟರೆ ಏನಾದರೂ ಕೊರಳಲ್ಲಿ ಕೈಯಲ್ಲಿ ಏನಾದರೂ ಹಾಕ್ಕೊಂಡಿದ್ರೆ ಅದು ಪೋಷಕರಿಗೆ ಗೊತ್ತಾಗ್ತಾ ಇತ್ತು. ಈಗ ನಮ್ಮ ಮಗಳದ್ದೇ ಮೃತದೇಹ ಅಂತ ಕಂಡು ಹಿಡಿದಿದ್ದಾರೆ ರುದ್ರೇಗೌಡರು. ಚನ್ನರಾಯಪಟ್ಟಣದ ಮೂಲದವರು ಇವರು. ಮಾನಸ ಜೊತೆಗೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದರಂತೆ. ಹಾಸನದ ಮಲ್ನಾಡ್ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಮುಗಿಸಿದ್ರು. ಅದಾದಮೇಲೆ ಬೆಂಗಳೂರಿನಲ್ಲಿ M.Tech ಮಾಡಿದರು. ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದರು. ಬಹಳ ಕನಸುಗಳನ್ನು ಕಟ್ಕೊಂಡಿದ್ರು ಮಾನಸ. ಈಗ ಅವರ ತಂದೆ ಚಂದ್ರೇಗೌಡರು ಮಾನಸನ ಮೃತದೇಹವನ್ನು ಪತ್ತೆ ಹಚ್ಚಿದ್ದಾರೆ. ಯಾಕಂದರೆ ಅಲ್ಲಿ ಆರಂಭದಲ್ಲಿ ಗೊತ್ತಾಗ್ತಾ ಇರಲಿಲ್ಲ, ಯಾಕಂದರೆ ಮುಖನೇ ಗುರುತು ಸಿಗಲ್ಲ, ಅಲ್ಲಿ ಬಟ್ಟೆನೂ ಸುಟ್ಟು ಹೋಗಿರುತ್ತೆ. ಹಾಗಾಗಿನೇ ಅವರ ತಂದೆ ಇನ್ನೂ ನಮ್ಮ ಮಗಳು ಬದುಕಿರಬಹುದು ಅನ್ನುವಂತಹ ಆ ನಂಬಿಕೆಯಲ್ಲಿದ್ದರು. ಆದರೆ ಅವರ ನಂಬಿಕೆ ಈಗ ಹುಸಿಯಾಗಿದೆ. ಚನ್ನರಾಯಪಟ್ಟಣದ ಮಾನಸ ಮೃತಪಟ್ಟಿದ್ದಾರೆ ಅನ್ನುವಂಥ ವಿಚಾರ ತಿಳಿದು ಅವರ ತಂದೆ ಸ್ಥಳದಲ್ಲೇ ಕುಸಿದು ಬಿದ್ದುಬಿಟ್ರು. ಅವರ ಸಂಬಂಧಿಕರ ಆಕ್ರಂದನ ಆಸ್ಪತ್ರೆಯಲ್ಲಿ ಮುಗಿಲು ಮುಟ್ಟಿದೆ. ಅವ್ರನ್ನ ಸಮಾಧಾನಪಡಿಸುವಂಥ ಕೆಲಸವೂ ಕೂಡ ಆಗ್ತಾ ಇದೆ. ಬಹಳ ಚುರುಕಾಗಿದ್ದಂಥ ಹುಡುಗಿ ಮಾನಸ ಓದಿನಲ್ಲೂ ಕೂಡ ಮುಂದಿದ್ದರು. ಸಾಕಷ್ಟು ಕನಸುಗಳನ್ನು ಕಟ್ಕೊಂಡಿದ್ರು. ನಮ್ಮ ತಂದೆ ತಾಯಿನ ನಾನು ಹಾಗೆ ನೋಡ್ಕೊಳ್ಬೇಕು, ಜೊತೆಗೆ ಇನ್ನೂ ಜಾಬಲ್ಲಿ ಮೇಲ್ದರ್ಜೆಗೆ ಇರಬೇಕು ಅಂಥೇಳಿ. ಅವ್ರ ತಂದೆಗೆ ಅವ್ರು ಹೊರಡುವಾಗ ಫೋನ್ ಮಾಡಿದ್ರಂತೆ. ಆನಂದ್ರ ಸರ್ಕಲಿಂದ ಹೊರಡಿತು ಬಸ್ಸು 9:30 ಅವಾಗ ಫೋನ್ ಮಾಡಿದ್ರಂತೆ. ಹುಷಾರು ಅಂಥೇಳಿ ಮಗಳಿಗೆ ಕಾಳಜಿ ಕೂಡ ತೋರಿಸಿದ್ರು ಅವರ ತಂದೆ ಚಂದ್ರೇಗೌಡರು. ಮಾನಸ ಐಡಿಯಲ್ಲಿ 4 ಟಿಕೆಟ್ ಬುಕ್ ಆಗಿರೋದು ಗೊತ್ತಾಗ್ತಾ ಇದೆ. ಬೆಂಗಳೂರು IT ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು ಇವರು. PGಯಲ್ಲಿ ಒಟ್ಟಿಗೆ ಇರ್ತಿದ್ರು ಮಾನಸ, ನವ್ಯ, ಮಿಲನ. ಮೂವರು ಆಗಾಗ ಪ್ರವಾಸಕ್ಕಂತ ಹೋಗ್ತಾ ಇದ್ರು. ಅಭಿಷೇಕ್ಗೂ ಮಾನಸ ಐಡಿಯಲ್ಲಿ ಟಿಕೆಟ್ ಬುಕ್ ಆಗಿತ್ತು. 4 ಸೀಬರ್ಡ್ ಬಸ್ನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ರು. ಈ ಅಭಿಷೇಕ್ ಮತ್ತು ಮಿಲನ ಸದ್ಯಕ್ಕೆ ಹಿರಿಯೂರು ಆಸ್ಪತ್ರೆಯಲ್ಲಿದ್ದಾರೆ. ನೋಡಿ, ಇನ್ನೊಂದು ದುರಂತ ಅಂದರೆ ಮಾನಸ ಅವರಿಗೆ ಮದುವೆ ಫಿಕ್ಸ್ ಆಗಿತ್ತು. ಮದುವೆಗಾಗಿ ಚಿನ್ನಾಭರಣ ಕೂಡ ಖರೀದಿಯಾಗಿತ್ತು. ಮಾನಸ ಐಡಿಯಲ್ಲಿ 4 ಟಿಕೆಟ್ ಬುಕ್ ಆಗಿರೋದು ಗೊತ್ತಾಗಿದೆ. ಅಂದರೆ ಇವರು PGಲಿ ಇದ್ರು, ಒಟ್ಟಿಗೆ ಇದ್ರು. ಇವರು IT ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ರು. ಮಾನಸ, ನವ್ಯ, ಮಿಲನ ಮತ್ತು ಅಭಿಷೇಕ್. ಅಂದರೆ ಅಭಿಷೇಕ್ ಕೂಡ ಇದೇ ಐಡಿಯಲ್ಲಿ ಬುಕ್ ಆಗಿತ್ತು, ಮಾನಸ ಐಡಿಯಲ್ಲಿ. ಮತ್ತು ಮದುವೆ ಕೂಡ ಫಿಕ್ಸ್ ಆಗಿತ್ತು. ಏಪ್ರಿಲ್ಗೇನೋ ಮದುವೆ ಇತ್ತು. ಅವ್ರ ತಂದೆ ಹೇಳ್ತಾ ಇದ್ರು, ಎಲ್ಲ ಚಿನ್ನ ಖರೀದಿ ಮಾಡಿದ್ವಿ, ಹಳೆಯ ಬೆಂಗಳೂರಿನವನಂತೆ. ಈಗ ನೋಡಿ, ಮಾನಸನ ಕಳ್ಕೊಂಡಂತಹ ಕುಟುಂಬ ನಿಜಕ್ಕೂ ದಿಗ್ಭ್ರಾಂತಕ್ಕೊಳಗಾಗಿದೆ. ಅವ್ರ ಪೋಷಕರು ಕಣ್ಣೀರು ಹಾಕ್ತಾ ಇದ್ದಾರೆ. ಮಾನಸ ಐಡಿಯಲ್ಲಿ 4 ಟಿಕೆಟ್ ಬುಕ್ ಆಗಿರೋದು ಈಗ ಗೊತ್ತಾಗಿದೆ.
ಮಾನಸ ಮತ್ತು ಮಿಲನ ಮತ್ತು ನವ್ಯ ಸಿಕ್ಕಾಪಟ್ಟೆ ಕ್ಲೋಸ್ ಫ್ರೆಂಡ್ಸ್ ಅವರು. ಎಲ್ಲೇ ಹೋದರೂ ಒಟ್ಟಿಗೆ ಹೋಗ್ತಿದ್ರು. ಕ್ರಿಸ್ಮಸ್ ಹಾಲಿಡೇ ಇದೆ ಅಂಥೇಳಿ ಪ್ಲ್ಯಾನ್ ಮಾಡಿದ್ರು. ಪ್ಲ್ಯಾನ್ ಮಾಡಿ ಸಿಗಂದೂರು ಚೌಡೇಶ್ವರಿ ದರ್ಶನ ಮುಗಿಸ್ಕೊಂಡು ಅಲ್ಲೇ ಸುತ್ತಮುತ್ತಲು ಯಾವುದಾದ್ರು ಪ್ಲೇಸ್ ನೋಡಿಕೊಂಡು ವಾಪಸ್ ಬರೋರಿದ್ರು.